30th ಏಪ್ರಿಲ್ 1945 ಜರ್ಮನ್ನ ಕ್ಯಾಪಿಟಲ್ ನಗರಿಯಾದಂತಹ ಬೆರ್ಲಿನ್ ನ ಒಂದು ಬಂಕರ್ ನಲ್ಲಿ ತುಂಬಾನೇ ಮಿಲಿಟರಿ ಅಫಿಷಿಯಲ್ಸ್ ಗಳು ಒಂದು ರೂಮ್ ಮುಂದೆ ಕಾಯ್ತಾ ಕೂತಿದ್ದಾರೆ. ಸೊ ಎಲ್ರ ಮುಖದಲ್ಲೂ ಕೂಡ ಒಂದು ನೀರವ ಮೌನ ಅಂತಾನೆ ಹೇಳ್ಬೋದು. ಅವ್ರೆಲ್ರು ಕಾಯ್ತಿದ್ದಾರೆ ಆ ಒಂದು ಕ್ಷಣಕ್ಕಾಗಿ. ಆ ಒಂದು ಕ್ಷಣ ಯಾವ್ದಪ್ಪ ಅಂದ್ರೆ ಒಳಗಿರಂತ ವ್ಯಕ್ತಿ ತನ್ನ ತಾನು ಯಾವಾಗ ಶೂಟ್ ಮಾಡ್ಕೊಂಡು ಸಾಯ್ತಾನೆ ಅನ್ನೋದ್ರ ಬಗ್ಗೆ ಕಾಯ್ತಾ ಕೂತಿದ್ದಾರೆ. ಇವ್ರೆಲ್ರಿಗೂ ಕೂಡ ಒಳಗಡೆ ಶೂಟ್ ಮಾಡ್ಕೊಳ್ತಿರುವಂತ ವ್ಯಕ್ತಿ ಸತ್ತ ಮೇಲೆ ಏನ್ ಮಾಡಬೇಕು, ಹಂತ ಹಂತವಾಗಿ ಯಾವ ರೀತಿಯಾಗಿ ಆತನ ಬಾಡಿನ ಡಿಸ್ಪೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಲ್ ನ ಬರೆದಿಟ್ಟು ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊತಿದ್ದಾನೆ. ಹೌದು, ಒಳಗೆ ಆತ್ಮಹತ್ಯೆ ಮಾಡ್ಕೊಂತಿರೋಂತ ವ್ಯಕ್ತಿ ಇಲ್ಲಿವರೆಗೂ ಲಕ್ಷಾಂತರ ಜನರ ಸಾವಿಗೆ ಕಾರಣವಾದಂತವನು. ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ ಅಡಾಲ್ಫ್ ಹಿಟ್ಲರ್ ನ ಲಾಸ್ಟ್ 24 hours ಹೇಗಿತ್ತು ಅನ್ನೋದ್ರ ಬಗ್ಗೆ. Gib du jetzt deine Stimme ab? Wenn ja, dann tritt für mich ein, so wie ich für dich ein.